ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತು ನಾವೊಂದು ವೆಯ್ಟ್ ಲಾಸ್ ಪೌಡ್ರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವೆಯ್ಟ್ ಲಾಸ್ ಪೌಡ್ರನ್ನ ನೀವು ಮನೇಲಿ ಮಾಡಿಟ್ಕೊಂಡು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬಿಸಿ ನೀರಿಗೆ 1 ಸ್ಪೂನ್ ಪೌಡ್ರನ್ನ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿ ಏನೇ ಸಮಸ್ಯೆ ಇದ್ದರೂ ಇದು ತುಂಬಾ ನಿವಾರಣೆ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ದೇಹದಲ್ಲಿ ಏನೇ ಸಮಸ್ಯೆ ಇದ್ರೂ ನಮಗೆ ಈ ಪೌಡ್ರು ತುಂಬ ಹೆಲ್ಪ್ ಮಾಡುತ್ತೆ. ಜೀರ್ಣಶಕ್ತಿಗಾಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಎಲ್ಲದಕ್ಕೂ ಇದು ಒಂದು ಒಳ್ಳೆ ಪರಿಹಾರ ಅಂತ ಹೇಳ್ತೀನಿ. ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ಹಾಗೂ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ಹೇಳ್ತೀನಿ. ನಾನಿಲ್ಲಿ ಒಂದು ಬಾಣಲಿಗೆ 250 ಗ್ರಾಮಷ್ಟು ಅಗಸೆ ಬೀಜನ ತಗೊಂಡಿದ್ದೀನಿ. ಅಗಸೆ ಬೀಜದಲ್ಲಿ ಒಮೆಗಾ 3 ಇರೋದ್ರಿಂದ ಕೊಲೆಸ್ಟ್ರಾಲನ್ನು ಬೇಗ ಕಮ್ಮಿ ಮಾಡುತ್ತೆ ಹಾಗೂ ರಕ್ತದೊತ್ತಡ ಇದ್ದರೆ ನಮಗೆ ತುಂಬಾ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಹಾರ್ಟ್ ಸಮಸ್ಯೆ ಏನೇ ಇದ್ದರೂ ಬೇಗನೆ ಕ್ಯೂರ್ ಆಗುತ್ತೆ. ಇದನ್ನು ನಾನಿಲ್ಲಿ ಕಂದು ಬಣ್ಣ ಬರೋವರೆಗೆ ಹುರ್ಕೋತಿದ್ದೀನಿ. ಜಾಸ್ತಿ ರೋಸ್ಟ್ ಮಾಡೋದೇನು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಪ್ರತಿಯೊಂದು ಪದಾರ್ಥನೂ ನಾವು ಹುರಿದು ನಂತರ ಆರಿದ ಮೇಲೆ ಪುಡಿ ಮಾಡಬೇಕು. ನೋಡಿ, ನಾನಿಲ್ಲಿ ಇಷ್ಟು ಹುರ್ಕೊಂಡಿದ್ದೀನಿ. ಇಷ್ಟು ಹುರಿದಾದ್ಮೇಲೆ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ನಾನು ತೆಗೆದು ಇಟ್ಕೋತೀನಿ. ಪ್ರತಿಯೊಂದು ಪದಾರ್ಥನೂ ನಾವು ಒಂದು ದೊಡ್ಡ ಪಾತ್ರೆಯಲ್ಲಿ ಉರಿತಿದ್ದಂಗೆ ಹಾಕ್ಕೊಂಡ್ರೆ ಬೇಗ ಆರುತ್ತೆ. ಆರಿದ ಮೇಲೆ ನಾವು ಪೌಡ್ರ್ ಮಾಡಬೇಕು. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ ಮೆಂತ್ಯ ತಗೊಂಡಿದ್ದೀನಿ. ಮೆಂತ್ಯನೂ ಅಷ್ಟೇ ನಾವು ಕಂದು ಬಣ್ಣ ಬರೋವರೆಗೂ ಅದೇ ಥರ ಹುರ್ಕೋಬೇಕು. ಎಲ್ಲನೂ ಅಷ್ಟೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ನೀವು ಹುರ್ಕೊಳ್ಳೋದ್ರಿಂದ ಹದವಾಗಿ ಅದು ನಮಗೆ ಉರಿಯೋದಕ್ಕೆ ಸರಿ ಹೋಗುತ್ತೆ. ಮೆಂತ್ಯ ಯೂಸ್ ಮಾಡೋದ್ರಿಂದ ನಮಗೆ ಡೈಜೆಷನ್ ಬೇಗ ಆಗುತ್ತೆ. ಅದು ಅಲ್ಲದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನೇ ಇದ್ದರೂ ಬೇಗ ಹೋಗುತ್ತೆ. ಕೂದಲು ಉದುರೋದಕ್ಕಂತೂ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ನಾವು ಅದೇ ಥರ ಹುರಿದು ನಾವು ಅದೇ ಪಾತ್ರೆಯಲ್ಲಿ ತೆಗೆದಿಟ್ಕೋತಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ನಾವು ಯಾವ ಕಪ್ ಅಳತೆಯಲ್ಲಿ ಮೆಂತ್ಯ ಮತ್ತು ಅಗಸೆ ಬೀಜನ ತೊಗೊಂಡಿದ್ವೋ ಅದರಲ್ಲಿ ಅರ್ಧ ನಾನು ಇಲ್ಲಿ ಧನಿಯಾ ಬೀಜವನ್ನು ತಗೋತಿದ್ದೀನಿ. ಧನಿಯಾ ನಾವು ಫುಲ್ ಹಾಕೋದು ಬೇಡ, 1/4 kgಗೆ ಅರ್ಧ, ಅಂದರೆ ನೀವು 250 ಗ್ರಾಮ್ ಹಾಕ್ಕೊಂಡಿದ್ರೆ 125 ಗ್ರಾಮಷ್ಟು ಧನಿಯಾನ ತಗೋಬೇಕು. ಕೊತ್ತಂಬರಿ ಬೀಜದಿಂದ ನಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಏನೇ ಸಮಸ್ಯೆ ಇದ್ದರೂ ಜೀರ್ಣಶಕ್ತಿ ಸಮಸ್ಯೆ ಇದ್ದರೂ ಬೇಗ ಜೀರ್ಣ ಆಗುತ್ತೆ. ಹಾಗೆ ಏನೇ ಅಲರ್ಜಿ ಇದ್ರೂ ಬೇಗ ಆ ಅಲರ್ಜಿ ನಮ್ಮಿಂದ ಹೋಗುತ್ತೆ. ಇದಕ್ಕೆ ನಾವು ನೆಕ್ಸ್ಟು ಸ್ವಲ್ಪ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಡ್ರೈ ಆಗಿದ್ದರೂ ಪರವಾಗಿಲ್ಲ, ಹಸಿದಾದರೂ ಪರವಾಗಿಲ್ಲ. ಡ್ರೈ ಇದ್ದರೆ ನೀವು ಹಂಗೇ ಹಾಕೋಬೋದು, ಹಸಿದಿದ್ದರೆ ಸ್ವಲ್ಪ ಬಾಣಲಿ ಬಾಡಿಸ್ಬಿಟ್ಟು ಹಾಕೋಬೋದು. ಕರಿಬೇವಿನ ಸೊಪ್ಪು ಅಷ್ಟೇ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಇದು ಕೂದಲಿಗಂತೂ ತುಂಬಾ ಒಳ್ಳೆಯದು. ಕೂದಲು ಉದುರೋದನ್ನು ತುಂಬ ಬೇಗ ಕಂಟ್ರೋಲ್ ಆಗುತ್ತೆ. ಅದರಿಂದ ನಾವು ಇದನ್ನು ಪೌಡ್ರು ಜೊತೆಗೇ ಸೇವಿಸೋದ್ರಿಂದ ನಾವು ಡೈಲಿ ತಿನ್ನೋದಕ್ಕಂತೂ ಆಗಲ್ಲ. ಈ ಥರ ಮಾಡಿ ಹಾಕ್ಕೊಂಡ್ರೆ ನಾವು ಡೈಲಿ ನೀರು ಸಮೇತ ಕುಡಿಯೋದ್ರಿಂದ ನಮ್ಮ ದೇಹದೊಳಗಡೆ ಸೇರುತ್ತೆ. ನೆಕ್ಸ್ಟು ನಾನು ಅದೇ ಪದಾರ್ಥದೊಳಗಡೆ ಇದನ್ನು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟು ಅದೇ ಪಾತ್ರೆಯಲ್ಲಿ ನಾನಿಲ್ಲಿ ತೊಗೊಂಡಿರೋದು ಜೀರಿಗೆನೂ ಅಷ್ಟೇ. ನಮಗೆ ಜೀರಿಗೆಯಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಜೊತೆಗೆ ನಮಗೆ ಡೈಜೆಷನ್ ಆಗುತ್ತೆ. ಜೀರಿಗೆಯಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಬೇಗನೆ ಅದು ಹೆಚ್ಚಿಸುತ್ತೆ. ಅದಲ್ಲದೆ ನಮಗೆ ಹೊಟ್ಟೆ ಪ್ರಾಬ್ಲಮ್ ಏನೇ ಇದ್ರೂ ಬೇಗ ಕ್ಯೂರ್ ಆಗುತ್ತೆ. ಇದಕ್ಕೆ ಹಾಕಿರೋ ಎಲ್ಲ ಪದಾರ್ಥನೂ ತುಂಬಾ ನಮ್ಮ ದೇಹಕ್ಕೆ ಬೇಗ ಅದು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನಮಗೆ ಇಲ್ಲಿ ಮುಖ್ಯ. ಇದು ಕಹಿ ಜೀರಿಗೆ ಅಂತ. ಒಂದೊಂದು ಪದಾರ್ಥನೂ ನೀವು ಒಂದೊಂದು ಕಡೆ ಸಿಗುತ್ತೆ, ಹುಡುಕಿ ತಂದು ನೀವು ಮಾಡ್ಕೊಂಡಿಟ್ಕೊಂಡ್ರೆ 6 ತಿಂಗಳವರೆಗೂ ನೀವು ಏನು ಮಾತಾಡೋ ಹಾಗಿಲ್ಲ. ಆರೋಗ್ಯವಾಗಿ ನೀವು ವೆಯ್ಟ್ ಲಾಸ್ ಆಗ್ಬೋದು, ಆರೋಗ್ಯವಾಗಿ ನೀವು ಲೈಫ್ ಸ್ಟೈಲ್ನ ನೀವು ಲೀಡ್ ಮಾಡ್ಬೋದು. ಇದಕ್ಕೆ ನಾನು ಕಹಿ ಜೀರಿಗೆನೂ ಅಷ್ಟೇ ತುಂಬ ಕಹಿ ಇರೋದ್ರಿಂದ ನಾವು 1/4 kgಗೆ ಅರ್ಧ ಹಾಕ್ಕೊಂಡ್ರೆ ಸಾಕು. ಇದನ್ನು ಅಷ್ಟೇ ನೀಟಾಗಿ ಹುರ್ಕೊಂಡು ನಾವು ಅದೇ ಬಾಣಲಿಲಿ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು.
ಇದು ಎಲ್ಲ ಅಂಗಡಿಗಳಲ್ಲೂ ಸಿಗಲ್ಲ. ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಬೇಕಾದರೆ ನೀವು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಗಂಧಿಗೆ ಅಂಗಡಿಲಿ ಬೇಕಾದರೆ ಸಿಗ್ಬೋದು ನೋಡಿ. ಇದು ನೆಕ್ಸ್ಟು ನಾನು ಇಲ್ಲಿ ಸೋಂಪು ಹಾಕ್ಕೋತಾ ಇದ್ದೀನಿ. ನಾವು ಈ ಗ್ಯಾಸ್ಟ್ರಿಕ್ಗೆ ಎಷ್ಟೋ ಮಾತ್ರೆಯನ್ನು ತಗೊಳ್ಳೋದ್ರ ಬದಲು ಈ ಸೋಂಪನ್ನು ನಾವು ತಿನ್ನೋದ್ರಿಂದ ಬೇಗನೆ ನಮಗೆ ಡೈಜೆಷನ್ ಆಗುತ್ತೆ, ಗ್ಯಾಸ್ಟ್ರಿಕ್ ಹೋಗುತ್ತೆ. ಅದಕ್ಕೆ ನಾವು ಈ ಒಂದು ಗ್ಯಾಸ್ಟ್ರಿಕ್ ಪೌಡ್ರಲ್ಲಿ ವೆಯ್ಟ್ ಲಾಸ್ ಪೌಡ್ರಲ್ಲಿ ಇದನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ನಾವು ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ ನಾವು ನೀಟಾಗಿ ಅದನ್ನ ಹುರ್ಕೊಳ್ಳೋದ್ರಿಂದ ನಮಗೆ ಪೌಡ್ರು ಬೇಗ ಹಾಳಾಗಲ್ಲ. ಯಾಕೆಂದರೆ ನಾವು ಇಷ್ಟೆಲ್ಲ ಹಾಕಿ ಮಾಡಿರೋದ್ರಿಂದ ನಮಗೆ ಅದು ಒಂದು ಅರ್ಧ ಕೆ ಜಿಯಷ್ಟು ನಮಗೆ ಪೌಡ್ರು ಸಿಗೋದ್ರಿಂದ ಅದು ತುಂಬ ಹಾಳಾಗಬಾರ್ದು. ತುಂಬ ದಿನ ಇಟ್ಕೊಂಡು ಯೂಸ್ ಮಾಡೋದ್ರಿಂದ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇದನ್ನು ನೀಟಾಗಿ ಹುರ್ಕೋಬೇಕು, ಸಮಾಧಾನದಿಂದ ಹುರ್ಕೋಬೇಕು. ಇದನ್ನು ನಾನು ಹುರಿದು ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಅದೇ ಪಾತ್ರೆಯಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಓಂಕಾಳು ಅಂದರೆ ಅಜ್ವೈನ. ಈ ಓಂಕಾಳು ಅಷ್ಟೇ ನಮ್ಮ ಹೊಟ್ಟೆ ಸಮಸ್ಯೆ ಏನೇ ಇದ್ರೂ ಬೇಗ ವಾಸಿಯಾಗುತ್ತೆ. ಅದು ಅಲ್ಲದೆ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಇದ್ರೂ ಈ ಪೌಡ್ರನ್ನ ನಾವು ಹಚ್ಚಿದ್ರೆ ಬೇಗ ಕಮ್ಮಿ ಆಗುತ್ತೆ. ನಮಗೆ ಮತ್ತು ಮಂತ್ಲಿ ಪೀರಿಯಡ್ ಪ್ರಾಬ್ಲಮ್ ಇದ್ರೂ ಬೇಗ ಕ್ಯೂರ್ ಆಗುತ್ತೆ. ನಾವು ಬೇಗ ಪೀರಿಯಡ್ ಆಗಬೇಕು ಅಂದರೆ ನಿಮಗೆ ಗೊತ್ತು, ಜೀರಿಗೆ, ಸೋಂಪು ಮತ್ತು ಓಂಕಾಳನ್ನ ಹಾಕಿ ಚೆನ್ನಾಗಿ ಕುದಿಸಿ ಒಂದು ವಾರ ಹಿಂದೆನೇ ನಾವು ತಗೋತಾ ಬಂದರೆ ನಾವು ಬೇಗ ಪೀರಿಯಡ್ ಆಗ್ತೀವಿ. ಕರೆಕ್ಟ್ ಮಂತ್ಲಿ ಕರೆಕ್ಟ್ ದಿನಕ್ಕೆ ನಾವು ಪೀರಿಯಡ್ ಆಗ್ತೀವಿ. ನೆಕ್ಸ್ಟು ನಾನಿಲ್ಲಿ ಸ್ಪ್ರಿಂಗ್ ಚಕ್ಕೆ ತಗೊಂಡಿದ್ದೀನಿ. ನೀವು ಮಾಮೂಲಿ ಚಕ್ಕೆ ಬೇಕಾದರೆ ಯೂಸ್ ಮಾಡ್ಬೋದು. ಇದು ಸಿಗದೇ ಇದ್ದಾಗ ಇದು ಎಲ್ಲ ಜಿಯೋ ಮಾರ್ಟು, ರಿಲಯನ್ಸ್ ಮಾರ್ಟು, ವಿಶಾಲ್ ಮಾರ್ಟು ಇಲ್ಲಿ ಸಿಗುತ್ತೆ. ಒಂದು 20-30 ರೂಪಾಯಿ ಇರ್ಬೋದು ಅಷ್ಟೇ. ನೆಕ್ಸ್ಟು ಇಲ್ಲಿ ಒಣಶುಂಠಿನ ತಗೊಂಡಿದ್ದೀನಿ. ಒಣಶುಂಠಿ ಮತ್ತು ಇದು ಸ್ಪ್ರಿಂಗ್ ಚಕ್ಕೆ ಮತ್ತು ಇಲ್ಲಿ ನಾನು ಡ್ರೈ ನೆಲ್ಲಿಕಾಯಿನೂ ಅಷ್ಟೇ ತಗೊಂಡಿದ್ದೀನಿ. ಇದನ್ನು ನಾವು ಡ್ರೈ ಆಗಿರೋದ್ರಿಂದ ಹುರಿಯೋ ಅವಶ್ಯಕತೆ ಏನಿರಲ್ಲ. ನಾವು ಮಿಲ್ ಮಾಡಿಸ್ಬೇಕಾದ್ರೆ ನೀವು ಮನೇಲಿ ಬೇಕಾದರೆ ಮಿಕ್ಸಿಲಿ ಮಾಡ್ಬೋದು. ಇಲ್ಲ ಮಿಲ್ ಮಾಡಿಸ್ಬೇಕು ಅಂದರೆ ಇದನ್ನು ನಾವು ಮಿಕ್ಸಿಲಿ ಫಸ್ಟು ಈ ಮೂರನ್ನು ಪೌಡ್ರ್ ಮಾಡಿ ಆ ಕಾಳುಗಳೊಳಗಡೆ ಮಿಕ್ಸ್ ಮಾಡಿ ಆಮೇಲೆ ನಾವು ಮಿಲ್ ಮಾಡಿಸ್ಬೇಕು. ಇಲ್ಲಾಂದರೆ ಮಿಲ್ ಮಾಡೋರು ಮಾಡಿಕೊಡಲ್ಲ. ಯಾಕೆ ಅಂದರೆ ಇದು ಅಲ್ಲಿ ಸರಿಯಾಗಿ ನಮಗೆ ನಾವು ಮಾಡಿಸೋದು ಸ್ವಲ್ಪ ಅಲ್ವಾ, ಮಾಡಿಸೋದು ಸ್ವಲ್ಪ ಆಗಿರೋದ್ರಿಂದ ಸರಿಯಾಗಿ ಅದು ಮಿಷಿನ್ಗೆ ಸಿಗದೇ ಇರೋ ಕಾರಣ ನಾವು ಇಲ್ಲೇ ಮನೇಲೇ ಸ್ವಲ್ಪ ಪೌಡ್ರ್ ಮಾಡಿ ಕೊಟ್ಟರೆ, ಅಂದರೆ ಅರ್ಧಂಬರ್ಧ ಪೌಡ್ರ್ ಮಾಡಿ ಒಳಗಡೆ ಮಿಕ್ಸ್ ಮಾಡಿಕೊಟ್ರೆ ಅವರು ನೀಟಾಗಿ ನಮಗೆ ಪೌಡ್ರ್ ಮಾಡಿ ಕೊಡ್ತಾರೆ. ನೆಕ್ಸ್ಟು ಇಲ್ಲಿ ಅಜ್ವೈನನ್ನು ನೀಟಾಗಿ ನಾನು ಕಂದು ಬಣ್ಣ ಬರೋವರೆಗೆ, ಸ್ವಲ್ಪ ಘಮ ಬರೋವರೆಗೆ ಹುರ್ಕೊಂಡಿದ್ದೀನಿ. ಪ್ರತಿಯೊಂದು ಐಟಮು ಹುರಿಬೇಕಾದ್ರೆ ನಮಗೆ ಒಂದೊಂದು ಪದಾರ್ಥ ಹುರಿಬೇಕಾದ್ರೂ ಒಂದು ಸಲ ಟೈಮ್ ಜಾಸ್ತಿ ಬೇಕು, ಒಂದು ಸಲ ಟೈಮ್ ಕಮ್ಮಿ ಬೇಕಾಗಿರುತ್ತೆ. ನಾವು ನಿಧಾನಕ್ಕೆ ಹುರಿಯೋದು ಮುಖ್ಯ. ನೆಕ್ಸ್ಟು ಇಲ್ಲಿ ಕಪ್ಪು ಜೀರಿಗೆ ಇದೂ ಅಷ್ಟೇ ನಿಮಗೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದೂ ಅಷ್ಟೇ ನಾನು 1/4 kg ತಗೊಂಡಿದ್ದೀನಿ. ಇದನ್ನು ನಾವು ನೀಟಾಗಿ ಹುರ್ಕೋಬೇಕು. ನಮ್ಮ ದೇಹದಲ್ಲಿ ಏನೇ ಕಲ್ಮಶ ಇದ್ದರೂ ಇದು ಬೇಗನೆ ಅದನ್ನು ನಮ್ಮ ದೇಹದಿಂದ ಹೊರಹಾಕುತ್ತೆ. ಈ ಕಪ್ಪು ಜೀರಿಗೆ ನಾವು ನೀರಿನಲ್ಲಿ ನೈಟು ನೆನೆಸಿಟ್ಟು ಬೆಳಿಗ್ಗೆ ಜೀರಿಗೆ ಸಮೇತ ನಾವು ಕುಡಿಯೋದ್ರಿಂದ ನಮಗೆ ಗೊತ್ತಿಲ್ಲದೇ ನಮ್ಮ ದೇಹದಲ್ಲಿ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಈ ಪೌಡ್ರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ನಾವು ಪ್ರತಿಯೊಂದೂ ಇಲ್ಲಿ ಆಯುರ್ವೇದಿಕ್ ಮೆಡಿಷನ್ ತಗೊಳ್ಳೋದು ಬದಲು, ನಾವು ಇಂಗ್ಲೀಷ್ ಮೆಡಿಷನ್ ತಗೊಳ್ಳೋದು ಬದಲು ಈ ಥರ ಪದಾರ್ಥಗಳನ್ನ ನಾವು ಪ್ರತಿದಿನ ಯೂಸ್ ಮಾಡೋ ಪದಾರ್ಥಗಳನ್ನು ನಾವು ಅಡುಗೆಲಿ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಇದು ಲಾಂಗ್ ಪೆಪ್ಪರು. ಇದೊಂದೇ ನಾವು ಯೂಸ್ ಮಾಡೋದ್ರಲ್ಲಿ ಕಾಸ್ಟ್ಲಿ ಅಂದರೆ, ಆದರೂ ಪರವಾಗಿಲ್ಲ, ಇದನ್ನು ನೀವು ಹುಡುಕಿ ತಗೊಬನ್ನಿ. ಇದೆಲ್ಲ ಗಂಧಿಗೆ ಅಂಗಡೀಲಿ ಸಿಗುತ್ತೆ, ಹೋಗಿ ಕೇಳಿ. ಇದನ್ನು ನಾವು ಕಪ್ಪು ಜೀರಿಗೆನ ನೀಟಾಗಿ ಹುರಿದು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಕೆಲವು ಸಲ ಹೊರಗಡೆ ಎಲ್ಲ ಊಟ ಮಾಡ್ತೀವಿ, ಹೊಟ್ಟೆ ಉಬ್ಬಿಸ್ಕೊಂಡಂಗೆ ಆಗುತ್ತೆ. ಆವಾಗ ಈ ನೀರನ್ನು ನಾವು ಕುಡಿಯೋದ್ರಿಂದ ಅದು ತುಂಬ ಬೇಗ ಡೈಜೆಷನ್ ಆಗುತ್ತೆ. ಈನೋ ಜೀರಾ ಅದು ಇದು ಕುಡಿಯೋದು ಬದಲು ನಾವು ಮನೇಲಿರೋ ಪದಾರ್ಥಗಳನ್ನ ಯೂಸ್ ಮಾಡಿ ಕುಡಿಯೋದ್ರಿಂದ
ನಮಗೆ ದೇಹಕ್ಕೆ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಬೇಗನೂ ನಮಗೆ ಅದು ವಾಸಿನೂ ಆಗುತ್ತೆ. ನಾನು ಫಸ್ಟೇ ಹೇಳಿದೆ ಅಲ್ವಾ, ಇದು ಲಾಂಗ್ ಪೆಪ್ಪರು, ಇಪ್ಲಿ ಅಂತಾರೆ, ಪಿಪ್ಲಿ ಅಂತಾರೆ. ಇದು ಎಲ್ಲೂ ನಿಮಗೆ ಸಿಗಲ್ಲ. ತುಂಬ ಕೆಲವೊಂದು ಜಾಗದಲ್ಲಿ ಅಷ್ಟೇ ಸಿಗೋದು. ಗಂಧಿಗೆ ಅಂಗಡೀಲಿ ಆಲ್ಮೋಸ್ಟ್ 70% ಸಿಕ್ಕೇ ಸಿಗುತ್ತೆ. ಇಲ್ಲ ಅಂದರೆ ಅಮೆಝಾನಲ್ಲಂತೂ ಸಿಕ್ಕೇ ಸಿಗುತ್ತೆ. ಇದು ನಮ್ಮ ಬ್ಲಡ್ಡಲ್ಲಿರೋ ಶುಗರನ್ನು ಬೇಗ ಕಂಟ್ರೋಲ್ ಮಾಡುತ್ತೆ ಹಾಗೂ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವಿಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ಕಹಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಕಹಿ ಇದ್ದರೆ ನಮ್ಮ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲು, ಕೆಟ್ಟದ್ದು ಏನಿದೆ ನಮ್ಮ ದೇಹದಲ್ಲಿ ಅದೆಲ್ಲ ಬೇಗ ಹೊರಗೆ ಬರುತ್ತೆ. ಅದರಿಂದ ನಮಗೆ ಅದೆಷ್ಟು ನಮಗೆ ಹೊರಗಡೆ ಕೆಟ್ಟದ್ದೆಲ್ಲ ಹೊರಗಡೆ ಹೋಗುತ್ತೋ ಆವಾಗ ನಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದೆಲ್ಲ ನಾವು ಮಾಡಿ ಕುಡಿಯೋದ್ರಿಂದ ಡಿಟಾಕ್ಸ್ ಡ್ರಿಂಕ್ ಥರ ನಮಗೆ ಬಾಡಿ ಡಿಟಾಕ್ಸ್ ಆಗುತ್ತೆ. ಬಾಡಿಲಿರೋ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ನಮಗೆ ಯೂರಿನಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀಟಾಗಿ ನಾವು ಕಂದು ಬಣ್ಣ ಬರೋವರೆಗೆ ಹುರ್ಕೋಬೇಕು. ಎಲ್ಲನೂ ನಾವು ಹುರ್ಕೊಂಡು ನೀವು ಮನೇಲೇ ಪೌಡ್ರ್ ಮಾಡ್ತೀವಿ ನಾವು ಪರವಾಗಿಲ್ಲ ಅಂದರೆ ಮಾಡ್ಬೋದು. ಇಲ್ಲ ಅಂದರೆ ನೀವು ಮಿಲ್ಗೆ ಕೊಟ್ಟು ಮಿಲ್ಲಲ್ಲಾದರೂ ಪೌಡ್ರ್ ಮಾಡಿಸ್ಬೋದು. ಮಿಲ್ಲಲ್ಲಿ ಕೊಟ್ಟು ಮಾಡಿಸಿದ್ರೆ ನೀಟಾಗಿ ಬೇಗ ಪೌಡ್ರ್ ಆಗುತ್ತೆ. ನೀವು ಮನೇಲಿ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಥವಾ ಮಿಕ್ಸಿಗೆ ಅದು ನಮಗೆ ಸಿಗದೇನೆ ಅದು ಸ್ವಲ್ಪ ಪೌಡ್ರೆಲ್ಲ ವೇಸ್ಟ್ ಆಗ್ಬೋದು. ಅದ್ರ ಬದಲು ನೀವು ಮಿಲ್ಲಿಗೆ ಕೊಟ್ಟು ಪೌಡ್ರ್ ಮಾಡಿಸಿದ್ರೆ ನೀಟಾಗಿ ನಮಗೆ ಹೇಗೆ ಬೇಕೋ ಹಾಗೆ ಪೌಡ್ರ್ ಮಾಡಿ ಕೊಡ್ತಾರೆ. ನೆಕ್ಸ್ಟು ನಾನಿಲ್ಲಿ ಎಲ್ಲ ಪದಾರ್ಥನೂ ಹುರಿದಾದ್ಮೇಲೆ ನಾನು ಇಲ್ಲಿ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಈಗ ನಾನಿಲ್ಲಿ ಕೊನೆಯಲ್ಲಿ ಸ್ವಲ್ಪ ಲವಂಗ ಹಾಕ್ಕೋತಾ ಇದ್ದೀನಿ. ನೀವು ಇದನ್ನು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಲವಂಗ ನಾನು ಸ್ವಲ್ಪ ಫ್ಲೇವರ್ಗೋಸ್ಕರ ಸೇರಿಸ್ತಾ ಇದ್ದೀನಿ. ಫ್ಲೇವರ್ಗೋಸ್ಕರ ನಾನು ಲವಂಗನ ಇಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ನಾವು ಹಾಕ್ಕೋತಾ ಇದ್ದೀನಿ ಅಷ್ಟೇ. ಹಾಕ್ಕೊಂಡು ಇದನ್ನು ನಾನು ನೀಟಾಗಿ ಹುರ್ಕೊಂಡು ಪೌಡ್ರ್ ಮಾಡ್ಸೋಕ್ಕೆ ನಾನು ಹಾಕ್ತಾಯಿದ್ದೀನಿ. ನಾವು ಯೂಸ್ ಮಾಡಿರುವಂತಹ ಎಲ್ಲ ಪದಾರ್ಥನೂ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟಾದಮೇಲೆ ನಾನು ಆವಾಗಲೇ ಹೇಳ್ದಾಗೆ ನೆಲ್ಲಿಕಾಯಿ ಮತ್ತು ಒಣಶುಂಠಿ ಮತ್ತು ಸ್ಪ್ರಿಂಗ್ ಚಕ್ಕೆನ ನಾನು ಇಲ್ಲಿ ತರಿಯಾಗಿ ಪೌಡ್ರ್ ಮಾಡಿದ್ದೀನಿ. ಪೌಡ್ರ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಮಿಲ್ ಮಾಡಿಸ್ಬೇಕಲ್ವ, ಅದಕ್ಕೆ ಮಿಲ್ ಮಾಡಿಸೋದ್ರಿಂದ ನಮಗೆ ಇವಾಗ ಎಲ್ಲ ನೀಟಾಗಿ ನಮಗೆ ಪೌಡ್ರ್ ಜೊತೆ ಮಿಕ್ಸ್ ಆಗುತ್ತೆ. ಇದಿಷ್ಟನ್ನು ನಾವು ಮಿಲ್ಲಿಗೆ ಕೊಟ್ಟು ನೀಟಾಗಿ ಪೌಡ್ರ್ ಮಾಡಿಸ್ಕೊಂಡು ಬರಬೇಕು. ನಮಗೆ ಫುಲ್ ನೈಸ್ ಬೇಕು ಅಂದರೆ ನೈಸಾಗಿ ಮಾಡಿಸ್ಕೋಬೋದು. ಇಲ್ಲ ಸ್ವಲ್ಪ ನಮ್ಗೆ ತರಿ ಬೇಕು ಅಂದರೆ ತರಿಗೆ ಮಾಡಿಸ್ಕೋಬೋದು, ನಿಮ್ಮ ಇಷ್ಟ. ಅದನ್ನು ಮಾಡಿಸಿ ತಂದಮೇಲೆ ನಾವು ಜರಡಿ ಆಡಿ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸ್ ಒಳಗಡೆ ಹಾಕಿ ಇಟ್ಕೋಬೇಕು. ನಾನಿಲ್ಲಿ ಚಕ್ಕೆನೂ ಪೌಡ್ರ್ ಮಾಡಿದ್ದೀನಿ. ನಾನು 3 ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಮತ್ತು ಚಕ್ಕೆ ಮತ್ತು ಒಣಶುಂಠಿ 3 ನಾನಿಲ್ಲಿ ಪೌಡ್ರ್ ಮಾಡಿ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಇದನ್ನು ಆರೋದಕ್ಕೆ ಬಿಟ್ಟು ಆರಿದ ಮೇಲೆ ನಾವು ಮಿಲ್ ಮಾಡಿಸ್ಬೇಕು. ಆರ್ದಿನ ಸ್ವಲ್ಪ ಬಿಸಿ ಇದ್ರೂ ದಯವಿಟ್ಟು ನೀವು ಮಿಲ್ ಮಾಡ್ಸೋಕ್ಕೆ ಹೋಗಬೇಡಿ.
ನಾವು ನೀಟಾಗಿ ಪೌಡ್ರ್ ಮಾಡಾದಮೇಲೆ ನೋಡಿ, ನೀವು ಎಷ್ಟು ಬಿಸಿ ಬಿಸಿ ನೀರು ಕುಡಿತೀರೋ ಅಷ್ಟು ಬಿಸಿ ನೀರನ್ನ ಫಸ್ಟು ನೀವು ಬಿಸಿ ಮಾಡಿಕೊಳ್ಳಿ. ಅದಕ್ಕೆ ನಾವು ಒಂದು ಗ್ಲಾಸ್ಗೆ ನೀವು ಸ್ವಲ್ಪ ಪೌಡ್ರನ್ನ ಹಾಕಿ, ನೀವೆಷ್ಟು ಬಿಸಿ ನೀರು ಕುಡಿತೀರೋ ಅಷ್ಟು ನೀರನ್ನ ನೀವು ಇದಕ್ಕೆ ಸೇರಿಸಿ ನಿಧಾನಕ್ಕೆ ನೀವು ಕುತ್ಕೊಳ್ಳಿ. ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಕುತ್ಕೊಂಡು ಒಂದು ಸಿಪ್ ಬೈ ಸಿಪ್ಪು ನಿಧಾನಕ್ಕೆ ಕುಡಿತಾ ಬನ್ನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.